ಎಲ್ಲ ಮಾಧ್ಯಮದವರು ಎಲ್ಲ ಇಲ್ಲಿ ಬಂದಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಆಮ್, ನಮ್ಮ ಚಿತ್ರ ನಮ್ಮ ಹಿಟ್ 3 ರಿಲೀಸ್ ಆಗ್ತಾ ಇದೆ ಮೇ 1st. ಮೇ 1st ಬಂದೇ ಬಿಡ್ತಲ್ಲ, ನಾಳೆ ಒಂದಿನ ರಿಲೀಸ್ ಆಗ್ತಾ ಇದೆ. ನನ್ನ ಮೂವಿ ಸ್ವಲ್ಪ ಟೈಮ್ ಆದಮೇಲೆ ಬರ್ತಾ ಇರೋದು ತೆರೆ ಮೇಲೆ. ನನ್ನನ್ನೇ ನಾನು ನೋಡ್ಕೊಳ್ತಾ ಇರೋದು ಒಂದು ಎರಡೂವರೆ 3 ವರ್ಷ ಆದಮೇಲೆ ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. KGF ಇಂದ KGF 1, KGF 2 ನೀವು ಕೊಟ್ಟಿರುವಂಥ ಪ್ರೀತಿ, ಸಪೋರ್ಟ್, ಇವತ್ತಿಗೂ ನಾನು ಕೆಲಸ 1-2 ವರ್ಷ 3 ವರ್ಷ ಮೂವಿ ಮಾಡಿಲ್ಲ ಅಂದ್ರೂ ಅಷ್ಟೇ ಪ್ರೀತಿ, ಅಷ್ಟೇ ಸಪೋರ್ಟ್ ಯಾವತ್ತಿಗೂ ಇತ್ತು. ಸೊ ಅದಕ್ಕೆ ನಾನು ಯಾವತ್ತಿಗೂ ಚಿರಋಣಿ. ಮುಂದಿಗೂ ಇನ್ನು ಮುಂದೆನೂ ಒಳ್ಳೆ ಕೆಲಸ ಮಾಡಿಕೊಂಡು ನಿಮ್ಮದು ಪ್ರೀತಿ ಸಪೋರ್ಟ್ ಹೀಗೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ತಪ್ಪದೆ ಹಿಟ್ 3 ನಿಮ್ಮ ನಿಯರೆಸ್ಟ್ ಥಿಯೇಟರ್ಸಲ್ಲಿ ಹೋಗಿ ನೋಡಿ. ಈ ಮೂವಿ ನಾನಿ ಅವ್ರ ಜೊತೆ ಕೆಲಸ ಮಾಡೋದು ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿರೋದು ನನ್ನ ದೊಡ್ಡ ಭಾಗ್ಯ. ಯಾಕಂದರೆ ತೆಲುಗು ಅಲ್ಲಿ ಫಸ್ಟ್ ಮೂವಿ ಅದು ನಾನಿ ಅವ್ರ ಜೊತೆ ಸಿಕ್ಕಿರೋದು. ನಾನು ಇನ್ಫ್ಯಾಕ್ಟ್ ನಾನಿ ಅವ್ರನ್ನ ಮೊದಲನೇ ಸಲ ಸಿಕ್ಕಿದಾಗನೂ ಹೇಳಿದ್ದೆ, ಅವ್ರಿಗೆ ಗೊತ್ತಿರಲಿಲ್ಲ ಅವ್ರು ಯಾರು ಅಂತ ಗೊತ್ತು. ಬಿಕಾಸ್ ಅವ್ರು ಅಂದ್ಕೊಂಡಿದ್ರು ಕರ್ನಾಟಕದಿಂದ ಬಂದಿದ್ದಾಳೆ, ಇವಳಿಗೆ ನಾನು ಯಾರು ಅಂತ ಗೊತ್ತಿರಲ್ಲ ಅಂತ. ಐ ವಾಸ್ ಲೈಕ್, ಇಲ್ಲ, ಕರ್ನಾಟಕದಲ್ಲಿ ವಿ ಆಲ್ ಲವ್ ಯು, ನಿಮ್ಮ ಮೂವೀಸ್ನ ತುಂಬ ನೋಡ್ತೀವಿ, ನಿಮ್ಮ ಮೂವೀಸ್ ಕಾಯ್ತೀವಿ. ಸೊ ಹೀ ಈಸ್ ಒನ್ ಆಫ್ ದೋಸ್ ಆ್ಯಕ್ಟರ್ಸ್, ನಮ್ಮವರು ಅಂತ ನಮ್ಗೊಂದು ಫೀಲಿಂಗ್ ಇರುತ್ತಲ್ವ. ನಾವು ಅವ್ರನ್ನ ಮೀಟ್ ಆಗಿಲ್ಲ ಅಂದರೂ ಅವ್ರ ಮೂವೀಸ್ ಆಗಲಿ, ಅವ್ರ ಇಂಟರ್ವ್ಯೂಸ್ ಆಗಲಿ, ಅವ್ರನ್ನ ಆನ್ ಸ್ಕ್ರೀನ್ ಆಗಲಿ ಆಫ್ ಸ್ಕ್ರೀನ್ ಆಗಿ ನೋಡಿದಾಗ ಇಲ್ಲ ನಮ್ಮವರು, ನಮ್ಮ ಮನೆಯವರು ಅಂತ ಒಂದು ಫೀಲಿಂಗ್ ಇರುತ್ತೆ. ಅವ್ರನ್ನ ಮೀಟ್ ಆದ್ಮೇಲೂ ಅವ್ರು ಹಾಗೇನೇ ಇದ್ದಾರೆ. ಇನ್ಫ್ಯಾಕ್ಟ್ ನಾನು ಹೇಳ್ತಾ ಇರ್ತೀನಿ ದಟ್ ಯು ಡಿಡ್ ನಾಟ್ ಡಿಸಪಾಯಿಂಟ್ ಮೀ, ಇಟ್ ಆಲ್ವೇಸ್ ಡಬಲ್ಡ್ ಆ್ಯಂಡ್ ಟ್ರಿಪಲ್ಡ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ದಟ್ ಯು ಆ್ಯಂಡ್ ನಮ್ಮ ಡೈರೆಕ್ಟರ್ ಶೈಲೇಶ್ ಅವರು ನನ್ನನ್ನು ಈ ಮೂವಿಗೆ ಕನ್ಸಿಡರ್ ಮಾಡಿ ಈ ಮೂವಿಯಲ್ಲಿ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಕತೆ ತುಂಬ ಚೆನ್ನಾಗಿದೆ. ಹಿಟ್ 1 ಹಿಟ್ 2 ನೋಡಿದ್ದೀರಾ. ಹಿಟ್ 3 ಇನ್ನೂ ಅದಕ್ಕಿಂತನೂ ಒಂದು ಬೇರೆಯೇ. ದ ಥ್ರೆಡ್ ನಾಟ್ ಹಾಗೆ ಇರ್ಬೋದು, ಫೀಲ್ ಹಾಗೆ ಇರ್ಬೋದು, ಬಟ್ ದ ವೇ ಇಟ್ ಇಸ್ ಮೇಡ್, ದ ವೇ ಇಟ್ ವಿಲ್ ಬಿ ಶೋನ್, ಎಕ್ಸಿಕ್ಯೂಟೆಡ್, ಸ್ವಲ್ಪ ತುಂಬಾ ಚೆನ್ನಾಗಿದೆ. ಸೊ ಎಲ್ಲರೂ ಅದನ್ನು ನೀವು ಥಿಯೇಟರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಸೊ ಎಂಜಾಯ್ ಮೇ 1st ಇಂದ. ಆಮೇಲೆ 1 and 2 ನೀವು ನೋಡಿಲ್ಲ ಅಂದ್ರೂ ಹಿಟ್ 3 ಅಲೋನ್ ಸ್ಟ್ಯಾಂಡ್ ಅಲೋನ್ ಮೂವಿ ಥರ ಇದೆ. ಸೊ ಆ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ, ಈ ಕತೆ ಇಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಇರಲ್ಲ. 1-2-3 ಪಾತ್ರಗಳು ಮೇ ಬಿ ಕಂಟಿನ್ಯೂ ಆಗಿರ್ತಾರೆ, ಕ್ಯಾರೆಕ್ಟರ್ಸ್ಗಳು. ಬಟ್ ಅದನ್ನು ಬಿಟ್ಟರೆ ನೀವು ಹಿಟ್ 1 ಹಿಟ್ 2 ನೋಡಿಲ್ಲ ಅಂದ್ರೂ ಹಿಟ್ 3ನ ನೀವು ಸೆಪರೇಟಾಗಿ ನೋಡಿದ್ರು ಯು ವಿಲ್ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್. ಯಾಕಂದರೆ ಅದು ಸ್ಟ್ಯಾಂಡ್ ಅಲೋನ್ ಮೂವಿ ಥರ ಸರ್ವ್ ಮಾಡುತ್ತೆ. ನಿಮ್ಗೆ ಹಾಗೂ ನೋಡೋಕ್ಕಿದ್ರೆ ಹಿಟ್ 2 ಎಂಡಿಂಗ್ ನೋಡಿ, ಕ್ಯಾಮಿಯೋಲ್ ಬರ್ತಾರಲ್ವ ಅವ್ರ ಇಂಟ್ರೊಡಕ್ಷನ್ ಆಗುತ್ತಲ್ವಾ. ಸೊ ಹಿಟ್ 2 ಎಂಡಿಂಗಲ್ಲಿ ಅವ್ರು ಬರ್ತಾರೆ, then it continues with hit 3. So even if you have not watched hit 1 hit 2 parvagilla, hit 3 can be watched as a standalone movie. ನೀವು ಅದನ್ನ ನೋಡಿದ್ರೆ ಬೋನಸ್. ಹಿಟ್ 1 ಹಿಟ್ 2 ನಿಮ್ಗೆ ಟೈಮ್ ಇದ್ರೆ ಅದನ್ನು ನೋಡ್ಕೊಂಡು ಬನ್ನಿ. ಬಟ್ above 18 ಎಲ್ಲರೂ, ಬಿಕಾಸ್ the certificate is like that. ಖಂಡಿತ. ಥ್ಯಾಂಕ್ ಯು so much. That is the irony of today. Arjun Sarkar squad cannot watch Arjun Sarkar on big screen. ಎಲ್ಲ ಮಕ್ಕಳು ಬಂದಷ್ಟು ಪ್ರೀತಿ ತೋರಿಸಿದ್ರು ಮಕ್ಕಳಿಗೆ ಮೂವಿ ನೋಡೋಕ್ಕಾಗಲ್ಲ ಅದನ್ನ. ಅವ್ರು 18 ವರ್ಷ ಕಾಯ್ಬೇಕು. ಕಾಯ್ಬೇಕು. ಎಸ್